ಬೆಂಗಳೂರಿನಲ್ಲಿ ವಿಷ್ಣುವರ್ಧನ್ ಸ್ಮಾರಕವನ್ನ ನೆಲಸಮ ಮಾಡಲಾಗಿದೆ. ಅಭಿಮಾನ್ ಸ್ಟುಡಿಯೋದಲ್ಲಿದ್ದ ವಿಷ್ಣು ಸ್ಮಾರಕವನ್ನ ತೆರವುಗೊಳಿಸಲಾಗಿದೆ. ಅಭಿಮಾನಿಗಳ ವಿರೋಧದ ನಡುವೆ ಸ್ಮಾರಕವನ್ನ ನೆಲಸಮ ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ವಿಷ್ಣುವರ್ಧನ್ ಅವರ ಸ್ಮಾರಕವನ್ನ ನೆಲಸಮ ಮಾಡಲಾಗಿದೆ. ಈಗ ಅಭಿಮಾನ್ ಸ್ಟುಡಿಯೋದಲ್ಲಿತ್ತು ವಿಷ್ಣು ಸ್ಮಾರಕ, ಅದನ್ನ ತೆರವುಗೊಳಿಸಲಾಗಿದೆ. ಅಭಿಮಾನಿಗಳ ವಿರೋಧದ ನಡುವೆಯೂ ಕೂಡ ಸ್ಮಾರಕವನ್ನ ನೆಲಸಮ ಮಾಡಲಾಗಿದೆ. ಮೈಸೂರಿನಲ್ಲಿ ಸ್ಮಾರಕ ನಿರ್ಮಾಣ ಆಗಿರುವಂತಹ ಹಿನ್ನೆಲೆಯಲ್ಲಿ ತೆರವು ಮಾಡಲಾಗಿದೆ. ವಿಷ್ಣುವರ್ಧನ್ ಸ್ಮಾರಕ ತೆರವಿಗೆ ಅಭಿಮಾನಿಗಳು ಬಹಳಷ್ಟು ಬೇಸರವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ಇದ್ದಂತ ವಿಷ್ಣುವರ್ಧನ್ ಅವರ ಸ್ಮಾರಕವನ್ನ ಈಗ ನೆಲಸಮ ಮಾಡಲಾಗಿದೆ. ಅಭಿಮಾನ್ ಸ್ಟುಡಿಯೋದಲ್ಲಿತ್ತು, ಅಭಿಮಾನಿಗಳ ವಿರೋಧ ಸಿಕ್ಕಾಪಟ್ಟೆ ಇತ್ತು. ಇದರ ನಡುವೆಯೂ ಕೂಡ ಸ್ಮಾರಕವನ್ನ ತೆರವುಗೊಳಿಸಲಾಗಿದೆ. ಮೈಸೂರಿನಲ್ಲಿ ಸ್ಮಾರಕ ನಿರ್ಮಾಣ ಆಗಿದೆ, ಇಲ್ಲಿ ಯಾಕೆ ಬೇಕು ಅನ್ನೋದು ಆ ಜಮೀನು ಮಾಲೀಕರ ವಾದ ಆಗಿತ್ತು. ಎಸ್, ಈ ದೃಶ್ಯಗಳನ್ನ ನೋಡಬಹುದು. ಗೇಟ್ ಬಾಗ್ಲಾಕ್ಬಿಟ್ಟವ್ರೆ, ಆ ಜಾಗ ನೋಡಿ ಮಣ್ಣಾಗ್ಬಿಟ್ಟಿದೆ. ಲೋಕೇಶ್ ಎಲ್ಲ ಸಮಾಧಿ ಮಾಡಕವ್ರೆ ನೋಡಿ ಲೋಕೇಶ್, ಏನಿಲ್ಲ ಲೋಕೇಶ್. ಅಲ್ಲಿ ನೋಡಿ ಎಷ್ಟು ಜನ ಆರಕ್ಷಕರಲ್ಲಿ ನಿಂತ್ಕೊಂಡವ್ರೆ ನೋಡಿ ಲೋಕೇಶ್. ಗೇಟ್ ಬಾಗ್ಲಾಕ್ಬಿಟ್ಟವ್ರೆ, ಆ ಜಾಗ ನೋಡಿ ಮಣ್ಣಾಗ್ಬಿಟ್ಟಿದೆ ಲೋಕೇಶ್. ಎಲ್ಲ ಸಮಾಧಿ ಮಾಡಕವ್ರೆ ನೋಡಿ ಲೋಕೇಶ್, ಏನಿಲ್ಲ ಲೋಕೇಶ್. ಅಲ್ಲಿ ನೋಡಿ ಎಷ್ಟು ಜನ ಆರಕ್ಷಕರಲ್ಲಿ ನಿಂತ್ಕೊಂಡವ್ರೆ ನೋಡಿ ಲೋಕೇಶ್. ಗೇಟ್ ಬಾಗ್ಲಾಕ್ಬಿಟ್ಟವ್ರೆ, ಆ ಜಾಗ ನೋಡಿ ಮಣ್ಣಾಗ್ಬಿಟ್ಟಿದೆ ಲೋಕೇಶ್. ಎಲ್ಲ ಸಮಾಧಿ ಮಾಡಕವ್ರೆ ನೋಡಿ ಲೋಕೇಶ್, ಏನಿಲ್ಲ ಲೋಕೇಶ್. ಅಲ್ಲಿ ನೋಡಿ ಎಷ್ಟು ಜನ ಗಮನಿಸ್ತಾ ಇದ್ದೀವಿ. ಅಲ್ಲಿ ಆ ವಿಷ್ಣುವರ್ಧನ್ ಅವರ ಅಭಿಮಾನಿಗಳೇ ಹೋಗಿದಾರಲ್ಲಿ, ಇದೆಲ್ಲ ಸುದ್ದಿ ಗೊತ್ತಾಗಿ. ಆಗ ಲೋಕೇಶ್ ಅಂತ ಏನು ಹೇಳ್ತಾ ಇದ್ದಾರಲ್ಲ, ಲೋಕೇಶ್ ಅವರು ವಿಷ್ಣುವರ್ಧನ್ ಅವರ ಒಂದು ಅಭಿಮಾನಿಗಳ ಸಂಘಟನೆಯ ಅಧ್ಯಕ್ಷರವರು. ಸೊ ಆ ಲೋಕೇಶ್ ಅವರೇ ನೋಡಿ ಇಲ್ಲಿ ಎಲ್ಲ ನೆಲಸಮ ಮಾಡಿ ಹಾಕಿದ್ದಾರೆ. ಪೊಲೀಸ್ನವರು ಎಷ್ಟು ಸಂಖ್ಯೆಯಲ್ಲಿ ಬಂದಿದ್ದಾರೆ ನೋಡಿ. ಈ ರೀತಿಯಾಗಿ ಅಲ್ಲಿ ವಿಡಿಯೋ ಮಾಡ್ತಾ ಇರುವಂತ ಆ ವಿಷ್ಣುವರ್ಧನ್ ಅವರ ಅಭಿಮಾನಿ ಮಾತುಗಳನ್ನ ಕೇಳಿಸ್ಕೋಬಹುದು. ಏಕಾಏಕಿಯಾಗಿ ತೆರವುಗೊಳಿಸಲಾಗಿದೆ, ನೆಲಸಮ ಮಾಡಲಾಗಿದೆ. ಅಂದರೆ ಇದು ಮೊದಲಿನಿಂದಲೂ ಕೂಡ ಒಂದು ಜಟಾಪಟಿ ಇದ್ದೇ ಇತ್ತು, ಮೊದಲಿನಿಂದಲೂ ಕೂಡ ಇತ್ತು. ಆದರೆ ಇದು ಬಗೆಹರಿದ ಸಮಸ್ಯೆಯಾಗಿಯೇ ಉಳಿದುಬಿಡ್ತು. ಮೈಸೂರಿನಲ್ಲಿ ಸ್ಮಾರಕ ನಿರ್ಮಾಣ ಆಗಿದೆ, ಅದು ಕೂಡ ದೊಡ್ಡ ಮಟ್ಟದ ಹೋರಾಟ ಮಾಡಿದರು ವಿಷ್ಣುವರ್ಧನ್ ಅವರ ಅಭಿಮಾನಿಗಳು, ಅವರ ಫ್ಯಾಮಿಲಿ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಫಿಲಂ ರಿಪೋರ್ಟರ್ ಕೀರ್ತಿ ಪಾಟೀಲ್ ಸಂಪರ್ಕದಲ್ಲಿದ್ದಾರೆ. ಕೀರ್ತಿ ಪಾಟೀಲ್, ಏಕಾಏಕಿಯಾಗಿ ನೆಲಸಮ ಮಾಡಿರೋದು ಯಾಕೆ? ರಾಮ್, ಈಗಾಗಲೇ ಹಿಂದೆ ಕೂಡ ಈ ಕುರಿತು ಸಾಕಷ್ಟು ಚರ್ಚೆ ಕೂಡ ಬಂದಿತ್ತು. ಅದರಲ್ಲೂ ಸಹ ಅಭಿಮಾನಿಗಳಿಗೆ ಇನ್ನು ಈ ಜಮೀನ್ ಏನಿದೆ, ಸ್ಮಾರಕ ಏನೋ ಇಲ್ಲಿ ಕಟ್ಸಿದ್ದಾರೆ, ಇಲ್ಲಿ ನೀವು ಎಂಟ್ರಿ ಆಗೋ ಹಾಗಿಲ್ಲ ಅನ್ನುವಂಥದ್ದು ಅವರ ಕಳೆದ ವರ್ಷ ಹುಟ್ಟುಹಬ್ಬ ಏನಿತ್ತು ಆ ಸಂದರ್ಭದಲ್ಲಿ ಲೀಗಲ್ ನೋಟಿಸ್ ಕೂಡ ಅವ್ರಿಗೆ ಕೊಟ್ಟಿದ್ರು. ಆದ್ರೆ ಲೀಗಲ್ ನೋಟಿಸ್ಗೂ ಅವರು ಅಷ್ಟೇನು ಕೇರ್ ಮಾಡದೆ, ಇಲ್ಲ ನಮ್ಮ ಸ್ಟಾರ್ ನಮ್ಮ ದಾದಾ ಅನ್ನುವಂತ ಕಾರಣಕ್ಕೆ ಪ್ರತಿದಿನ ಬಂದು ಅಲ್ಲಿ ಪೂಜೆ ಮಾಡ್ತಿದ್ರು, ಪೂಜೆನ ಸಲ್ಲಿಸ್ತಿದ್ರು. ಹೇಗೋ ಮೈಸೂರಿನಲ್ಲಿ ಈಗಾಗಲೇ ಸ್ಮಾರಕ ಇದೆ, ನೀವು ಅಲ್ಲಿ ಹೋಗಿ ನೋಡಬಹುದು. ಆದ್ರೆ ಈ ಜಾಗ ಏನಿದೆ ಇದು ಅವ್ರದ್ದಲ್ಲ ಅನ್ನುವಂಥದ್ದು ಕುಟುಂಬಸ್ಥರು ಸಹ ಅಲ್ಲಿ ಒಪ್ಕೊಂಡಿರುವಂತದ್ದು. ಜೊತೆಗೆ ಸ್ಮಾರಕ ಮೈಸೂರಿನಲ್ಲಿರೋ ಕಾರಣದಿಂದಾಗಿ ದಯವಿಟ್ಟು ಅಭಿಮಾನಿಗಳು ಅಲ್ಲೇ ಹೋಗಿ ಅವ್ರನ್ನ ಏನ್ ಸ್ಮಾರಕಕ್ಕೆ ಪೂಜೆ ಮಾಡಬಹುದು. ಜೊತೆಗೆ ಅಲ್ಲಿ ಮೆಮೋರಿಯಲ್ ಹಾಲ್ ಏನ್ ಮಾಡಿದ್ದಾರೆ ಅದನ್ನ ಸಹ ನೀವು ಕಣ್ತುಂಬ್ಕೊಳ್ಬಹುದು ಅನ್ನುವಂಥದ್ದನ್ನ ಈಗಾಗ್ಲೇ ಅದ್ರ ಪರ ಮಾತನಾಡಿದ್ರು ಕೂಡ. ಇದಾದ್ಮೇಲೆ ಯಾವಾಗ ಈ ಕಿಡಿಗೇಡಿಗಳು ಸ್ಮಾರಕವನ್ನ ಡೆಮಾಲಿಷ್ ಮಾಡಿದ್ರು ಅನ್ನುವಂಥದ್ದು ಕೂಡ ಯಾರಿಗೂ ಸಹ ಕಂಡು ಬರ್ಲಿಲ್ಲ. ಜೊತೆಗೆ ಈಗ ಅನಿರುದ್ಧ್ ಅವರು ಇರಬಹುದು, ಜೊತೆಗೆ ಭಾರತಿ ವಿಷ್ಣುವರ್ಧನ್ ಅವರು ಇರಬಹುದು, ಅವ್ರಿಗೂ ಸಹ ಈ ಕುರಿತು ಗಮನಕ್ಕೆ ಬಂದಿಲ್ಲ. ನಿನ್ನೆ ತಡರಾತ್ರಿ ಆಗಿರುವಂತಹ ಈ ಘಟನೆ ಪೊಲೀಸ್ ಅವ್ರ ಗಮನಕ್ಕೂ ಕೂಡ ಬರ್ಲಿಲ್ವೇನೋ ಅನ್ನುವಂಥದ್ದು ಆಕ್ರೋಶ ಹಾಗೂ ಬೇಸರವನ್ನ ವ್ಯಕ್ತಪಡಿಸ್ತಿರುವಂತದ್ದು ವಿಷ್ಣುವರ್ಧನ್ ಅವರ ಅಭಿಮಾನಿಗಳು. ಸದ್ಯಕ್ಕೆ ಕನ್ನಡ ಚಿತ್ರರಂಗದ ನಿರ್ದೇಶಕರಾಗಿರುವಂತಹ ರವಿ ಶ್ರೀವಾತ್ಸವ್ ಅವರು ಕೂಡ ಅವರ ಅಳಲನ್ನ ತೋಡ್ಕೊಂಡಿರುವಂತದ್ದು. ಫೇಸ್ಬುಕ್ ಲೈವ್ ಕೂಡ ಬಂದಿದ್ದಾರೆ. ನಮ್ಮ ವಿಷ್ಣುವರ್ಧನ್ ಅವರಿಗೆ ಈ ರೀತಿ ಆದ್ರೆ ಅವ್ರು ಖಂಡಿತವಾಗ್ಲೂ ನಮ್ಮೊಟ್ಟಿಗೆ ದೈಹಿಕವಾಗಿ ಇಲ್ಲ, ಆದ್ರೆ ಮಾನಸಿಕವಾಗಿ ನಾವ್ ಯಾವತ್ತಿಗೂ ಅವ್ರನ್ನ ಮರೆಯಕ್ ಆಗೋದಿಲ್ಲ ಅನ್ನೋದನ್ನ ಹೇಳ್ಕೊಂಡು ಕಣ್ಣೀರನ್ನ ಸ್ವತಃ ಅವರು ಕಣ್ಣೀರನ್ನ ಹಾಕಿರುವಂತದ್ದು, ತುಂಬಾ ಭಾವುಕರಾಗಿರುವಂತದ್ದು. ಅಂದ್ರೆ ನಮ್ಮ ಸ್ಟಾರ್ ನಟರಿಗೆ ಈ ರೀತಿ ಕನ್ನಡ ಚಿತ್ರರಂಗದಲ್ಲಿ ಆಗ್ತಿರುವಂತದ್ದು, ಅವ್ರು ಇಲ್ಲ ಅಂದ್ರೂ ಸಹ ಅವ್ರಿಗೆ ಬೆಲೆ ಇಲ್ವಾ, ಗೌರವ ಇಲ್ವಾ, ಸ್ಮಾರಕ ಇದೆ ಅದಕ್ಕೆ ಯಾವ ರೀತಿ ಡೆಮಾಲಿಷ್ ಮಾಡ್ಬೇಕು ಅನ್ನುವಂಥದ್ದು ಇನ್ನೂ ಕೂಡ ನಮ್ಮ ಗಮನಕ್ಕೂ ಇಲ್ಲದೆ ಹೇಗೆ ಇದನ್ನ ಮಾಡಿದ್ರು, ಕಾನೂನು ಪರ ನಾವು ಹೋರಾಡ್ಬೇಕು ಅನ್ನೋದನ್ನ ಹೇಳ್ತಿದ್ದಾರೆ. ಆಕ್ಚುಯಲ್ ಆಗಿ ಆ ಜಾಗ ಇರ್ಬೋದು, ಆ ಜಮೀನ್ ಇರ್ಬೋದು, ಯಾರಿಗೆ ಸೇರುತ್ತೆ, ಲೀಗಲ್ ನೋಟಿಸ್ ಯಾವಾಗ ಬಂತು, ಲೀಗಲ್ ನೋಟಿಸ್ ಬಂದಾದ್ಮೇಲೆ ಈ ಕುರಿತು ಕುಟುಂಬಸ್ಥರು ಅಂದ್ರೆ ಅನಿರುದ್ಧ ಅವ್ರು ಇರ್ಬೋದು, ಭಾರತಿ ವಿಷ್ಣುವರ್ಧನ್ ಅವ್ರು ಇರ್ಬೋದು, ಯಾವ ರೀತಿ ಅವರು
ತಮ್ಮ ತೀರ್ಮಾನವನ್ನ ಹೇಳಿದ್ರು, ನಿರ್ಧಾರ ಏನಾಗಿತ್ತು, ತಮ್ಮ ನಿಲುವೇನು ಅನ್ನುವಂಥದ್ದನ್ನ ಸ್ಟೇಟ್ಮೆಂಟ್ ಇರಬಹುದು, ಯಾವುದೂ ಸಹ ಅವರು ಪರಿಗಣಿಸ್ಲಿಲ್ವಾ? ಜೊತೆಗೆ ಈ ಕಡೆ ಅಭಿಮಾನಿಗಳು ಸಹ ತುಂಬಾ ವರ್ಷಗಳಿಂದ ಗೋಗರಿತಾ ಇದ್ರು, ನಮಗೆ ಸ್ಮಾರಕ ಇರಬಹುದು, ಉತ್ರಳ್ಳಿಯಲ್ಲಿ ಇರುವಂತಹ ವಿಷ್ಣುವರ್ಧನ ಸ್ಮಾರಕ ಇಲ್ಲೇ ಬೇಕು, ಯಾಕಂದ್ರೆ ಅವ್ರನ್ನ ನಾವು ಇಲ್ಲೇ ಸ್ಮರಿಸಿದ್ದು, ಹಾಗಾಗಿ ನಾವು ಇಲ್ಲೇ ಪ್ರತಿನಿತ್ಯ ಪೂಜೆ ಮಾಡ್ತಿದೀವಿ, ಇಷ್ಟು ವರ್ಷಗಳಿಂದ ಅವ್ರ ಹುಟ್ಟುಹಬ್ಬ ಇರಬಹುದು ಅಥವಾ ಡೆತ್ ಆನಿವರ್ಸರಿ ಇರಬಹುದು, ಇಲ್ಲೇ ನಾವು ಅವ್ರನ್ನ ಪೂಜೆ ಮಾಡ್ಕೊಂಡು ಸಲ್ಲಿಸ್ತಾ ಬಂದಿದೀವಿ ಎಲ್ಲವೂ ಸಹ. ಸೊ ಹಾಗಾಗಿ ನಮಗೆ ಇಲ್ಲೇ ಬೇಕು ಅನ್ನುವಂಥದ್ದನ್ನ ಅವ್ರ ಮನವಿ ಕೂಡ ಈ ಕೋರ್ಟ್ ಮಾಡಿದ್ರು, ಆದ್ರೆ ಯಾವುದೂ ಸಹ ಪರಿಗಣಿಸ್ಲಿಲ್ವಾ ಅನ್ನುವಂಥದ್ದು. ಆದ್ರೆ ಪ್ರತಿಯೊಬ್ಬರಿಗೂ ವಿಷ್ಣುವರ್ಧನ್ ಅವರ ಅಭಿಮಾನಿಗಳಿಗೆ ಶಾಕಿಂಗ್ ವಿಚಾರ ಆಗಿರುವಂತದ್ದು ಏನಂದ್ರೆ, ನಿನ್ನೆ ಅಷ್ಟೇ ಆಗಿರುವಂತಹ ಒಂದು ಘಟನೆ, ತಡರಾತ್ರಿ ಈ ಘಟನೆ ಆಗಿದೆ ಅನ್ನುವಂಥದ್ದು ಕೇಳಿ ಬರ್ತಿರುವಂತದ್ದು. ಸದ್ಯಕ್ಕೆ ಆ ಜಾಗಕ್ಕೆ ಹೈ ಪ್ರೊಟೆಕ್ಷನ್ ಕೊಡ್ಲಾಗಿದೆ. ಪೊಲೀಸ್ ಸಿಬ್ಬಂದಿಗಳಿರ್ಬೋದು, ಎಲ್ಲರೂ ಸಹ ಅಲ್ಲಿ ಬಂದು ಏನಾಗಿದೆ, ಯಾರಿಂದ ಆಗಿದೆ, ಯಾರು ಮಾಡಿರಬಹುದು ಆ ಜಾಗದಲ್ಲಿ, ಈ ರೀತಿ ಸ್ಮಾರಕವನ್ನ ಒಡೆಯುವಂತಹ ಕೆಲಸ ಯಾರು ಮಾಡಿದ್ದಾರೆ ಅನ್ನುವಂಥದ್ದನ್ನ ತನಿಖೆಯನ್ನ ಈಗ ಚುರುಕುಗೊಳಿಸಿರುವಂತದ್ದು. ಸದ್ಯಕ್ಕೆ ಇನ್ನು ಮುಂದೆ ಅಭಿಮಾನಿಗಳಿರ್ಬೋದು, ವಿಷ್ಣುವರ್ಧನ್ ಅವರ ಅಭಿಮಾನಿಗಳು ಸುಪ್ರೀಂ ಕೋರ್ಟ್ ಆದ್ರೂ ಆಗ್ಲಿ, ಹೈಕೋರ್ಟ್ ಆದ್ರೂ ಆಗ್ಲಿ, ನಾವು ಕೇಸ್ ದಾಖಲಿಸ್ತೀವಿ, ಕಂಪ್ಲೇಂಟ್ ನ ಕೊಡ್ತೀವಿ, ಈ ರೀತಿ ಮಾಡಬಾರ್ದು, ನಮ್ಮ ಗಮನಕ್ಕಿಲ್ಲದೆ ಈ ರೀತಿ ಮಾಡಬಾರ್ದು, ಲೀಗಲ್ ನೋಟಿಸ್ ಕೊಟ್ಟಿದ ತಕ್ಷಣ ಅವ್ರು ಇಷ್ಟ ಬಂದಂಗೆ ಸ್ಮಾರಕವನ್ನ ಒಡಿಬಾರ್ದು, ಇದು ಗೌರವ ತೋರಿಸೋದಲ್ಲ ಅನ್ನೋದನ್ನ ಬೇಸರ ಇರ್ಬೋದು, ಆಕ್ರೋಶವನ್ನ ವ್ಯಕ್ತಪಡಿಸ್ತಿದ್ದಾರೆ. ಕೀರ್ತಿ ಪಾಟೀಲ್, ಆ ಸ್ಮಾರಕ ಇರುವಂಥ ಜಮೀನು, ಆ ಜಾಗ ಯಾರಿಗೆ ಸಂಬಂಧಪಟ್ಟದ್ದು? ಜೊತೆಗೆ ಈಗ ಅಭಿಮಾನಿಗಳು ಏನು ಹೇಳ್ತಾ ಇದ್ದಾರೆ? ಇದಕ್ಕಿಂತ ಮುಂಚೆ ಅವರಿಗೆ ಯಾವ ರೀತಿಯಾದಂಥ ಒಂದು ಜಟಾಪಟಿ, ಅಭಿಮಾನಿಗಳು ಮತ್ತು ಆ ಜಾಗದ ಮಾಲೀಕರ ನಡುವೆ ಯಾವ ರೀತಿಯಾದಂಥ ಜಟಾಪಟಿ ನಡೀತಾ ಇತ್ತು, ಅದನ್ನು ವಿವರಿಸ್ತಾ ಹೋಗೋದಾದ್ರೆ? ಕಳೆದ 2 ವರ್ಷಗಳಿಂದ ಆ ಜಮೀನು ಇರಬಹುದು, ಆ ಜಾಗ ಇರಬಹುದು, ಆ ಕುರಿತು ಸಾಕಷ್ಟು ಚರ್ಚೆ ನಡೀತಿರುವಂತದ್ದು. ಆ ಜಮೀನು ಯಾರಿಗೆ ಸಂಬಂಧಪಟ್ಟಿದ್ದು, ಜೊತೆಗೆ ಆ ಜಮೀನಲ್ಲಿ ಆಗ ಸ್ಮಾರಕ ಕಟ್ಟೋಕೆ ಪರ್ಮಿಷನ್ ಯಾಕೆ ಕೊಡ್ಬೇಕಿತ್ತು? ಅಕಸ್ಮಾತ್ ಜಮೀನು ಆ ವ್ಯಕ್ತಿದೇ ಆದ್ರೆ, ಆ ಮಾಲೀಕನ ಅನ್ನುವಂಥದ್ದೇ ಆಗಿದ್ರೆ ಸ್ಮಾರಕ ನಿರ್ಮಾಣಕ್ಕೆ ಯಾಕೆ ಅವಕಾಶ ಕಲ್ಪನೆ ಕೊಟ್ರು? ಅದಾದ್ಮೇಲೆ ಜೊತೆಗೆ ಸರ್ಕಾರದ ಹೇಗೆ ಅನ್ನುವಂತ ಈ ವಿಚಾರ ಕೂಡ ಬರುತ್ತೆ. ಆದ್ರೆ ಕಳೆದ ವರ್ಷ ನಾವು ನೋಡೋದಾದ್ರೆ ಒಂದು ಟಾಕ್ ಬಂದಿತ್ತು, ಏನಂತ ಹೇಳಿದ್ರೆ ಯಾವುದೋ ರಾಜಕೀಯ ವ್ಯಕ್ತಿಗೆ ಆ ಜಾಗ ಸಂಬಂಧಪಟ್ಟಿದ್ದೇನು ಅನ್ನುವಂಥದ್ದು ಒಂದು ಹೆಸರು ಕೂಡ ಕೇಳಿ ಬಂದಿತ್ತಲ್ಲಿ. ಅದಾದ್ಮೇಲೆ ಸರ್ಕಾರ ಜಾಗ ಅನ್ನುವಂಥದ್ದು ಕೂಡ ಕೇಳಿ ಬಂತು. ಸರ್ಕಾರ ಜಾಗ ಅನ್ನೋದಾದ್ರೆ ವಿಷ್ಣುವರ್ಧನ್ ಅವರ ಸ್ಮಾರಕ ಒಡೆಯುವಂಥದ್ದು ಯಾಕೆ ಮಾಡಿದ್ರು ಅನ್ನೋ ಪ್ರಶ್ನೆ ಈಗ ಅಭಿಮಾನಿಗಳು ಅವು ಪ್ರಶ್ನೆ ಮಾಡ್ತಿರುವಂಥದ್ದು, ಜೊತೆಗೆ ವಾಯ್ಸ್ ರೈಸ್ ಕೂಡ ಮಾಡ್ತಿದ್ದಾರೆ. ಆದ್ರೆ ಎಲ್ಲೂ ಸರ್ಕಾರ ಜಾಗ ಅಲ್ಲ ಅನ್ನುವಂಥದ್ದು ಕೂಡ ಒಂದಷ್ಟು ಕಡೆ ಕನ್ಫ್ಯೂಷನ್ಸ್ ಗಳಿವೆ. ಸೊ ಈ ಎಲ್ಲಾ ಕನ್ಫ್ಯೂಷನ್ಸ್ ಗಳಿಗೆ ಒಟ್ಟಾರೆ ಕ್ಲಾರಿಟಿ ಜೊತೆಗೆ ಸ್ಪಷ್ಟನೆ ಕೂಡ ಕೊಡ್ಬೇಕಾಗಿರುವಂತದ್ದು. ಈ ಕುರಿತು ನಟ ಅನಿರುದ್ಧ್ ಅವ್ರು ಇರ್ಬೋದು, ಆದ್ರೆ ಭಾರತಿ ವಿಷ್ಣುವರ್ಧನ್ ಅವ್ರು ಇರ್ಬೋದು, ಯಾವ ರೀತಿ ಇದಕ್ಕೆ ಒಂದು ಫುಲ್ ಸ್ಟಾಪ್ ಕೊಡ್ತಾರೆ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕಾಗಿದೆ. ಜೊತೆಗೆ ಈಗಾಗ್ಲೇ ಆಗಿರುವಂತಹ ಒಂದು ಅನಾಹುತಕ್ಕೆ ಏನು ಯಾರ ಜವಾಬ್ದಾರಿ ಅನ್ನುವಂಥದ್ದು ಕೂಡ ಈಗ ಪ್ರಶ್ನೆ ಎದುರಾಗಿರುವಂತದ್ದು. ರಾಮ್, ಈಗ ಅಭಿಮಾನಿಗಳ ಸಂಘ ಅಂತ ಇದೆ, ಸಂಘದ ಅಧ್ಯಕ್ಷರಂತ ಇದ್ದಾರೆ, ಅವ್ರೇನಾದ್ರೂ ಮಾತನಾಡಿದಾರಾ ಇದ್ರ ಬಗ್ಗೆ? ಖಂಡಿತವಾಗ್ಲೂ ಮಾತನಾಡಿದ್ದಾರೆ. ಅಂದ್ರೆ ಈಗಾಗಲೇ ಗ್ಯಾರಂಟಿ ನ್ಯೂಸ್ಗೆ ಎಕ್ಸ್ಕ್ಲೂಸಿವ್ ಆಗಿ ಒಂದು ಆಡಿಯೋ ಮೂಲಕ ರಿಯಾಕ್ಟ್ ಮಾಡಿದ್ದಾರೆ. ವಿಷ್ಣುವರ್ಧನ್ ಅವರ ಅಭಿಮಾನಿಗಳ ಸಂಘದ ಅಧ್ಯಕ್ಷರಾಗಿರುವಂತಹ ಲೋಕೇಶ್ ಗೌಡ್ರು ಈ ಕುರಿತು ಮಾತನಾಡಿದ್ದಾರೆ. ಅವ್ರ ಗಮನಕ್ಕೂ ಕೂಡ ಇರ್ಲಿಲ್ವಂತೆ. ಲೀಗಲ್ ನೋಟಿಸ್ ಕಳಿಸಿದ್ರು ಹೌದು, ಆದ್ರೆ ಸ್ಟ್ರಿಕ್ಟ್ ಆಗಿ ಈ ಕುರಿತು ಆಕ್ಷನ್ ಏನು ತೆಗೆದುಕೊಂಡಿರಲಿಲ್ಲ. ನಮಗೆ ಲೀಗಲ್ ನೋಟಿಸ್ ಬಂದಿತ್ತು ಅಂತ ಹೇಳಿದ್ರು, ಆದ್ರೆ ನಮ್ ಕೈಗೇನು ಅದು ಸೇರಿರ್ಲಿಲ್ಲ. ಜೊತೆಗೆ ನಾವು ಪ್ರತಿನಿತ್ಯ ಹೋಗಿ ಪೂಜೆ ಮಾಡ್ತಿದ್ವಿ. ಒಂದಷ್ಟು ದಿನಗಳ ಹಿಂದೆ ಇರ್ಬೋದು, ಅವ್ರ ಹುಟ್ಟು ಹಬ್ಬ ಬಂತು ಅಂದ್ರೆ ಆ ಸಂದರ್ಭದಲ್ಲಿ ಆ ಸಮಯದಲ್ಲಿ ನಮ್ಗೆ ಒಳಗಡೆ ಗೇಟ್ ಒಳಗಡೆ ಕೂಡ ಹೋಗಕ್ಕೆ ಪರ್ಮಿಷನ್ ನ ಕೊಡ್ತಿರ್ಲಿಲ್ಲ. ಸೊ ಅಭಿಮಾನಿಗಳನ್ನ ನಡ್ಸ್ಕೊಳ್ಳೋ ರೀತಿ ಇದಾಗಿತ್ತು. ಆ ಜಾಗ ಜಮೀನು ಯಾರ್ದು ಅನ್ನುವಂಥದ್ದು ನಮಗ್ ನಿಜಕ್ಕೂ ಯಾರಿಗ್ ಸಂಬಂಧಪಟ್ಟಿದ್ದು ಅನ್ನುವಂಥದ್ದು ಒಂದು ಸ್ಪಷ್ಟನೆ ಇರ್ಬೋದು. ಇದರಲ್ಲಿ ಸಹ ಕನ್ಫ್ಯೂಷನ್ಸ್ ಇರುವಂತದ್ದು. ಒಂದ್ ರೀತಿ ಗೂಂಡಾಗಿರಿನಲ್ಲಿ ಇದನ್ನ ಮಾಡಿದ್ದಾರೆ ಏನೋ, ಪೊಲೀಸ್ ಅವರ ಗಮನಕ್ಕಿಲ್ಲದೆ ಖಂಡಿತವಾಗ್ಲೂ ನಮ್ಮ ದಾದಾ ಅವರ ಸ್ಮಾರಕ ಹೊಡಿತಾ ಇರ್ಲಿಲ್ಲ. ಇದು ಯಾರೋ ಕುಮ್ಮಕ್ಕಿನಿಂದ ಆಗಿರುವಂತಹ ಕೆಲಸ ಅನ್ನುವಂಥದ್ದು ಅವರು ಹೇಳಿಕೆ ಆಗಿರುವಂತದ್ದು. ಇನ್ನು ಮುಂದಿನ ದಿನಗಳಲ್ಲಿ ಇರಬಹುದು, ನಾವು ಇದ್ರ ಪರ ಹೋರಾಡ್ತೀವಿ. ಸುಪ್ರೀಂ ಕೋರ್ಟ್ ಆದ್ರೂ ಪರವಾಗಿಲ್ಲ, ಹೈಕೋರ್ಟ್ ಆದ್ರೂ ಪರವಾಗಿಲ್ಲ, ನಾವು ಹೋಗ್ತೀವಿ, ನಮಗ್ ನ್ಯಾಯ ಬೇಕು ಅನ್ನೋದನ್ನ ಹೇಳ್ತಿದ್ದಾರೆ. ಜೊತೆಗೆ ಕುಟುಂಬಸ್ಥರು ಸಹ ಇದ್ರ ಪರ ಮಾತನಾಡ್ಬೇಕಿತ್ತೇನು, ಪ್ರತಿಕ್ರಿಯೆ ಕೊಡ್ಬೇಕಿತ್ತು. ಮೈಸೂರಿನಲ್ಲಿ ಸ್ಮಾರಕ ಮಾಡಿದ್ದಾರೆ ಅನ್ನೋ ಕಾರಣಕ್ಕೆ ಅವರು ಸುಮ್ಮನಾಗಿದ್ದಾರೆ. ಅದು ತುಂಬಾ ತಪ್ಪು. ನಮ್ಮ ಅಭಿಮಾನಿಗಳಿಗೆ ಇಲ್ಲೇ ಬೇಕು. ಉತ್ರಳ್ಳಿಯಲ್ಲಿ ಏನ್ ಸ್ಮಾರಕ ಮಾಡಿದ್ದಾರೆ ಇದೇ ನಮಗೆ ದೇವರ ಸ್ಥಾನ. ಹೀಗಾಗಿ ದೇವಸ್ಥಾನ ಇದ್ದಂಗೆ ನಮಗೆ, ನಾವು ಇಲ್ಲೇ ಪೂಜೆ ಸಲ್ಲಿಸ್ತೀವಿ. ಇದನ್ನ ಕಳ್ಕೊಳಕ್ ನಮಗೆ ಇಷ್ಟ ಇಲ್ಲ. ಇದೊಂದು ರೀತಿ ಎಮೋಷನ್ ನಮಗೆ ಅನ್ನುವಂಥದ್ದನ್ನ ಅವರು ಹೇಳಿರುವಂತದ್ದು. ಎಲ್ಲೋ ಒಂದ್ ಕಡೆ ವಿಷ್ಣು ಇರುದವ್ರು ಇರ್ಬೋದು, ಇದ್ರ ಕುರಿತು ಏನಾದ್ರು ರಿಯಾಕ್ಟ್ ಮಾಡಿದ್ರೆ ಎಲ್ಲವೂ ಸಹ ಪರಿಹಾರ ಕಾಣಬಹುದೇನು? ರಾಮ್, ಈಗಾಗಲೇ ವಿಷ್ಣುವರ್ಧನ್ ಅವರ ಅಭಿಮಾನಿಗಳಿಗೆ ಸ್ಮಾರಕ ಡೆಮಾಲಿಷ್ ಮಾಡಿರೋದ್ರಿಂದ ಬಹಳಷ್ಟು ನೋವಾಗಿರುತ್ತೆ. ಈ ಹಿನ್ನೆಲೆಯಲ್ಲಿ ಅವರ ಅಭಿಮಾನಿಗಳೆಲ್ಲ ಅಲ್ಲಿ ಜಮಾವಣೆಗೊಳ್ಳುವಂಥ ಸಾಧ್ಯತೆ ಇರುತ್ತೆ. ಆ ನಿಟ್ಟಿನಲ್ಲಿ ಭದ್ರತೆ ಯಾವ ರೀತಿಯಾಗಿದೆ ಪೊಲೀಸ್ ಇಲಾಖೆಯದ್ದು?
ಸದ್ಯಕ್ಕೆ ಹೈ ಸೆಕ್ಯೂರಿಟಿ ಅಲ್ಲಿ ಈಗಾಗಲೇ ಕೊಡ್ಲಾಗಿದೆ. ಯಾವುದೇ ಅಭಿಮಾನಿಗಳಿರ್ಬಹುದು, ಬೇರೆ ಯಾರೇ ನೆಟ್ಟಿಗರಿರ್ಬಹುದು, ಅಲ್ಲಿ ಸುಳಿಯಕ್ಕೂ ಬಿಟ್ಟಿಲ್ಲ ಜಾಗದ ಹತ್ರ. ಯಾಕಂತ ಹೇಳಿದ್ರೆ ಅದು ಕಾಂಪೌಂಡ್ ಫುಲ್ ಹೈ ಸೆಕ್ಯೂರಿಟಿಯಿಂದ ಇರುವಂತದ್ದು. ಜೊತೆಗೆ ಆ ಘಟನೆ ತಡರಾತ್ರಿ ನಡೆದಿದ್ರು ಸಹ ಅದು ಬೆಳಗ್ಗೆ ಬಂದಿದ್ದು ಇವತ್ತಿನ ಬೆಳಗಿನ ಜಾವ. ಹೀಗಾಗಿ ಪೊಲೀಸರು ಆ ಘಟನೆ ತಿಳಿದ ತಕ್ಷಣ ಆ ಸ್ಥಳಕ್ಕೆ ಬಂದಿರುವಂತದ್ದು, ತನಿಖೆ ಮಾಡ್ತಿದ್ದಾರೆ ಯಾರು ಮಾಡಿರಬಹುದು ಈ ಘಟನೆ ಅನ್ನುವಂಥದ್ದು. ಜೊತೆಗೆ ಅಭಿಮಾನಿಗಳಿಗೂ ಸಹ, ವಿಷ್ಣುವರ್ಧನ್ ಅವರ ಅಭಿಮಾನಿಗಳು ಸಂಘದವರು ಇರಬಹುದು, ಆ ಕುಟುಂಬದವ್ರಿಗೆ ಇರಬಹುದು, ಇದು ಕೂಡ ತಡವಾಗಿ ಅವ್ರ ಗಮನಕ್ಕೆ ಬಂದಿರುವಂತದ್ದು. ಯಾವಾಗ ಈ ಘಟನೆ ನಡೀತು ಅನ್ನುವಂಥದ್ದೇ ಗೊತ್ತಿಲ್ಲ. ಮತ್ತೊಂದು ವಿಚಾರ ಅಭಿಮಾನಿಗಳು ಹೇಳ್ತಿರೋದೇನಂತ ಹೇಳಿದ್ರೆ, ಆ ಜಾಗಕ್ಕೆ ಹೋಗಕ್ ನಮಗೆ ಪರ್ಮಿಷನ್ನೇ ಕೊಡ್ತಿರ್ಲಿಲ್ಲ. ಅನುಮತಿ ಇಲ್ಲದೆ ನಾವು ಆ ಜಾಗಕ್ಕೆ ಹೇಗ್ ಹೋಗ್ಬೇಕಾಗುತ್ತೆ. ಕೆಲವೊಂದ್ಸರಿ ನಾವು ಜಗಳ ಕೂಡ ಮಾಡಿದೀವಿ, ಹೊಡೆಸ್ಕೊಂಡಿದೀವಿ, ಬಡಿಸ್ಕೊಂಡಿದೀವಿ, ಎಲ್ಲವೂ ಆದ್ರೂ ಸಹ ನಮಗೆ ನ್ಯಾಯ ಅನ್ನುವಂಥದ್ದು ಸಿಗ್ಲಿಲ್ಲ. ಆ ಜಾಗಕ್ಕೆ ಹೋಗುವಂತ ಒಂದು ಅವಕಾಶ ಕೂಡ ನಮಗೆ ಕಲ್ಪಿಸಿ ಕೊಡ್ಲಿಲ್ಲ. ಹಾಗಾಗಿ ಒಂದಷ್ಟು ದಿನಗಳ ಕಾಲ ಆ ಕಡೆ ನಾವು ಹೋಗ್ಲಿಲ್ಲ. ಏನ್ ಆಯ್ತು ಅನ್ನೋದು ನಮ್ ಗಮನಕ್ಕೂ ಬರ್ಲಿಲ್ಲ. ಯಾರೋ ಒಂದಷ್ಟು ಜನ ಮಾತನಾಡ್ಕೊಳ್ತಿದ್ರು. ಜೊತೆಗೆ ಈ ರೀತಿ ವಿಚಾರ ನಮಗೆ ಕೇಳ್ಪಟ್ವಿ, ವಿಷ್ಣುವರ್ಧನ್ ಅವರ ಸ್ಮಾರಕ ಒಡೆದ್ರಂತೆ, ಡೆಮಾಲಿಷ್ ಮಾಡಿದ್ರಂತೆ. ಈ ರೀತಿ ನಾವು ಕೇಳ್ಪಟ್ಟಾಗ ನಾವು ಕೂಡ ಶಾಕ್ ಆದ್ವಿ. ಹೀಗಾಗಿ ಆ ಸ್ಥಳಕ್ಕೆ ಹೋದಾದ್ಮೇಲೆ ಪೊಲೀಸರು ತನಿಖೆಯನ್ನ ಮಾಡ್ತಿದ್ದಾರೆ. ಯಾರು ಕೂಡ ಅಲ್ಲಿ ಜಾಗದ ಹತ್ರ ಹೋಗಕ್ಕೂ ಕೂಡ ಬಿಡ್ತಿರ್ಲಿಲ್ಲ. ದೂರದಿಂದ ನಾವು ವಿಡಿಯೋ ಮಾಡ್ತಿದೀವಿ. ಏನ್ ಆಗಿದೆ ಅನ್ನೋಂತ ಆತಂಕ ನಮಗೂ ಕೂಡ ಖಂಡಿತವಾಗ್ಲೂ ಇದೆ. ಕುಟುಂಬಸ್ಥರು ಏನ್ ಹೇಳ್ತಿದ್ದಾರೆ ಇದಕ್ಕೆ, ಜೊತೆಗೆ ಅನಿರುದ್ಧ ಅವರು ಇರಬಹುದು, ಭಾರತಿ ವಿಷ್ಣುವರ್ಧನ್ ಇರಬಹುದು, ಕೀರ್ತಿ ಅವರು ಕೂಡ ಇರಬಹುದು, ಅವರು ಈ ಕುರಿತು ಯಾವ ರೀತಿ ಅವ್ರು ಶಾಕ್ ಆಗಿದ್ದಾರಾ, ಆತಂಕದಲ್ಲಿದ್ದಾರ, ಅಥವಾ ಏನಾದ್ರು ಅಭಿಮಾನಿಗಳು, ನಾವಂತೂ ಖಂಡಿತವಾಗ್ಲೂ ಆತಂಕದಲ್ಲಿದ್ದೀವಿ, ಬೇಜಾರಲ್ಲಿದ್ದೀವಿ, ಅವ್ರು ಏನಾದ್ರೂ ಪ್ರತಿಕ್ರಿಯೆಯನ್ನು ಖಂಡಿತವಾಗ್ಲೂ ಕೊಡ್ಬೇಕು ಅನ್ನುವಂತ ಮನವಿಯನ್ನ ಅವರು ಸದ್ಯಕ್ಕೆ ಮಾಡ್ತಿರುವಂತದ್ದು. ಮುಂದಿನ ದಿನಗಳಲ್ಲಿ ಇರಬಹುದು ಅಥವಾ ನಾಳೆ ಇವತ್ತಿನ ಅಪ್ಡೇಟ್ಸ್ ಏನಾಗುತ್ತೆ ಅನ್ನುವಂಥದ್ದನ್ನ ಹಂತ ಹಂತವಾಗಿ ತಿಳ್ಕೊಬೇಕಾಗಿದ್ದೀರಾ. ಓಕೆ ಥ್ಯಾಂಕ್ ಯು ಕೀರ್ತಿ ಪಾಟೀಲ್ ತಮ್ಮೆಲ್ಲ ಮಾಹಿತಿಗಾಗಿ. ಎಸ್ ನೋಡಿ, ವಿಷ್ಣುವರ್ಧನ್ ಕನ್ನಡ ಚಿತ್ರರಂಗದಲ್ಲಿ ಡಾಕ್ಟರ್ ರಾಜ್ಕುಮಾರ್ ನಂತರ ಹೆಸರೊಂದು ಕೇಳಿ ಬರುತ್ತೆ ಅಂತ ಅಂದರೆ ಅದು ಡಾಕ್ಟರ್ ವಿಷ್ಣುವರ್ಧನ್ ಅವರದ್ದು. ಸೊ ಅಂಥ ಒಬ್ಬ ಮೇರು ನಟರ ಸ್ಮಾರಕವನ್ನು ರಾತ್ರೋರಾತ್ರಿ ಕೆಡು ಹಾಕ್ತಾರೆ, ಅದು ಸ್ಮಾರಕ ಇಲ್ಲದ ರೀತಿಯಲ್ಲಿ ಮಾಡಿಬಿಡ್ತಾರೆ ಅಂತ ಅಂದರೆ ನಿಜಕ್ಕೂ ಇದು ವಿಪರ್ಯಾಸ ಮತ್ತು ಭಾಳ ಬೇಸರದ ಸಂಗತಿ. ಯಾಕೆ ಈ ರೀತಿಯಾಗಿ ಮಾಡಿದರು? ಹೌದು, ಅದು ಕೋರ್ಟ್ನಲ್ಲಿ ವ್ಯಾಜ್ಯ ನಡೀತಾನೆ ಇತ್ತು ಇಷ್ಟು ವರ್ಷಗಳ ಕಾಲ. ಆ ಜಮೀನು ಮಾಲೀಕರು ಮತ್ತು ಅಭಿಮಾನಿಗಳ ನಡುವೆ ಅದು ನಡೀತಾನೆ ಇತ್ತು. ನಮಗೆ ಆ ಸ್ಮಾರಕದ ಸುತ್ತಮುತ್ತ ಆ ಜಾಗ ಬೇಕು, ಅಲ್ಲಿ ನಾವು ಒಂದು ರೀತಿಯಾಗಿ ಅಂದರೆ ವಿಷ್ಣುವರ್ಧನ್ ಅವರು ಯಾವೆಲ್ಲ ಸಿನಿಮಾಗಳಲ್ಲಿ ನಟಿಸಿದಾರೋ ಆ ಎಲ್ಲ ಸಿನಿಮಾಗಳ ಒಂದಿಷ್ಟು ಫೋಟೋಗಳನ್ನು ನಾವಲ್ಲಿ ಇಟ್ಟು ಜನ ನೋಡೋ ರೀತಿಯಲ್ಲಿ ನಾವು ಅದನ್ನು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಆಶಯವನ್ನು ವ್ಯಕ್ತಪಡಿಸ್ತಾ ಇದ್ದರು. ಈಗ ಮೈಸೂರಿನಲ್ಲಿ ಆಗಿದೆಯಲ್ಲ ಆ ರೀತಿಯಾದಂಥ ಒಂದು ಸ್ಮಾರಕವನ್ನು. ಸೊ ಅದಕ್ಕೆ ಜಮೀನು ಮಾಲೀಕರು ಒಪ್ಕೊಳ್ತಾ ಇರಲಿಲ್ಲ. ಯಾವುದೇ ಕಾರಣಕ್ಕೂ ನಮ್ಮ ಜಾಗವನ್ನು ನಾವು ಬಿಟ್ಕೊಡೋದಿಲ್ಲ ಅನ್ನೋ ನಿಟ್ಟಿನಲ್ಲಿನೇ ಜಮೀನು ಮಾಲೀಕರು ವಾದವನ್ನು ಮಂಡನೆ ಮಾಡ್ತಾಯಿದ್ರು. ಅದರಂತೆ ಇದು ಭಾಳ ವರ್ಷಗಳಿಂದ ಈ ರೀತಿಯಾದಂಥ ತಿಕ್ಕಾಟ ಇದ್ದೇ ಇತ್ತು. ಫೈನಲಿ ಈಗ ನಿನ್ನೆ ರಾತ್ರಿ ಈ ರೀತಿಯಾಗಿ ಡೆಮಾಲಿಷ್ ಮಾಡಿದ್ದಾರೆ ಆ ಸ್ಮಾರಕವನ್ನು ಅನ್ನೋದು ಗೊತ್ತಾಗ್ತಾ ಇರುವಂಥ ಸಂಗತಿ. ಸೊ ಇದರಿಂದ ಸಹಜವಾಗಿ ಅಭಿಮಾನಿಗಳಿಗೆ ಭಾಳ ಹರ್ಟ್ ಆಗಿರುತ್ತೆ, ಭಾಳ ನೋವಾಗಿರುತ್ತೆ. ಯಾಕೆಂತ ಹೇಳಿದರೆ ಚಿಕ್ಕದಾಗಿ ಚೊಕ್ಕದಾಗಿ ಒಂದು ಚಿಕ್ಕ ಸ್ಮಾರಕವನ್ನು ಈಗೇನು ಫೋಟೋದಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಲ್ಲ ನಾವು ದೃಶ್ಯದಲ್ಲಿ, ಸೊ ಆ ಒಂದು ಜಾಗದಲ್ಲಿ ಈ ಬಲಭಾಗದಲ್ಲಿ ಏನು ಫೋಟೋ ತೋರಿಸ್ತಾ ಇದ್ದೀವಲ್ಲ ಆ ಚಿಕ್ಕ ಸ್ಮಾರಕ ನಿರ್ಮಾಣ ಆಗಿತ್ತು, ಚಿಕ್ಕ ಸ್ಮಾರಕ. ಸೊ ಇದು ಅಂಬರೀಷ್ ಅವರು ಇದ್ದಾಗಿಂದಲೂ ಕೂಡ, ಅಂಬರೀಷ್ ಅವರು ಇದ್ದಾಗ ಸಂದರ್ಭದಲ್ಲೂ ಕೂಡ ಅಂಬರೀಷ್ ಅವರು ಹೇಳ್ತಾ ಇದ್ರಂತೆ, ನಾನು ಅದಕ್ಕೆ ಎಷ್ಟು ಖರ್ಚಾಗುತ್ತೋ ಅದನ್ನು ಭರಿಸ್ತೀನಿ, ಆ ಜಾಗವನ್ನು ಕೊಡಿಸ್ತೀನಿ ಅನ್ನೋ ನಿಟ್ಟಿನಲ್ಲಿ ಹೇಳ್ತಾ ಇದ್ರಂತೆ ಅಂಬರೀಷ್ ಅವರು. ಸೊ ಅದು ಕೂಡ ಆಗಲಿಲ್ಲ ಅವರು ಇರುವಂಥ ಕಾಲಘಟ್ಟದಲ್ಲಿ. ಸೊ ಇದು ಹೀಗೆ ಮುಂದುವರಿತಾ ಬಂತು. ಅದಾದ ನಂತರ ಈಗ ಆ ಒಂದು ಸ್ಮಾರಕವನ್ನು ಕೆಡು ಹಾಕಿದ್ದಾರೆ, ಡೆಮಾಲಿಷ್ ಮಾಡಿದ್ದಾರೆ. ಈ ರೀತಿಯಾಗಿ ಆಗಬಾರ್ದಾಗಿತ್ತು. ಯಾಕೆ ಅಂತ ಹೇಳಿದರೆ ವಿಷ್ಣುವರ್ಧನ್ ಅವ್ರಿಗೂ ಕೂಡ ಅಪಾರವಾದಂಥ ಅಭಿಮಾನಿಗಳಿದ್ದಾರೆ, ಅವ್ರಿಗೂ ನೋವಾಗುತ್ತೆ. ಜೊತೆಗೆ ವಿಷ್ಣುವರ್ಧನ್ ಅಂದ ತಕ್ಷಣ ಕನ್ನಡ ಚಿತ್ರರಂಗಕ್ಕೆ ಅವರ ಕೊಡುಗೆ ಅಪಾರ. ಸೊ ಅಂಥ ಒಬ್ಬ ವ್ಯಕ್ತಿ ನಮ್ಮ ಜೊತೆಗೆ ಇಲ್ಲದೇ ಇದ್ದರೂ ಕೂಡ ಸೊ ಅವರನ್ನು ಆರಾಧಿಸುವಂಥ ಜನ ಇದ್ದಾರೆ, ಅಭಿಮಾನಿಗಳಿದ್ದಾರೆ. ಸೊ ಅವರಿಗೆ ಇದು ತೀರಾ ನೋವನ್ನು ಉಂಟು ಮಾಡಿರುತ್ತೆ. ಈ ವಿಚಾರ ಇಲ್ಲಿಗೆ ಮುಗಿಯುವಂಥದ್ದಲ್ಲ. ಈಗ ಇಷ್ಟು ದಿನಗಳ ಕಾಲ ಕೋರ್ಟ್ನಲ್ಲಿತ್ತು, ಏಕಾಏಕಿಯಾಗಿ ಈ ರೀತಿಯಾಗಿ ಡೆಮಾಲಿಷ್ ಮಾಡಿರುವಂಥ ಹಿನ್ನೆಲೆಯಲ್ಲಿ ನಮಗೂ ಒಂದು ಮಾತು ಹೇಳ್ಬೋದಾಗಿತ್ತು, ಯಾಕೆ ಈ ರೀತಿಯಾಗಿ ಡೆಮಾಲಿಷ್ ಮಾಡಿದ್ರಿ? ವಿಷ್ಣುವರ್ಧನ್ ಅವ್ರಿಗೆ ಕೋಟ್ಯಾಂತರ ಜನ ಅಭಿಮಾನಿಗಳಿದ್ದಾರೆ, ನಾವೆಲ್ಲ ಬರ್ತಾ ಇದ್ವಿ,
ಈ ರೀತಿಯಾಗೆಲ್ಲ ಮಾತುಗಳು ಕೇಳಿ ಬರ್ತಾವೆ ಈಗ. ಅದಾದ ನಂತರ ಅಭಿಮಾನಿಗಳ ಆಕ್ರೋಶ ಅಂತೂ ಇದ್ದೇ ಇರುತ್ತೆ. ಸೊ ಈ ರೀತಿಯಾಗಿ ಆ ಜಮೀನು ಮಾಲೀಕರೇ ಮಾಡಿದ್ರಾ ಅಥವಾ ಬೇರೆ ಯಾರಾದರೂ ಮಾಡಿದ್ರಾ, ಇದೆಲ್ಲದರ ಬಗ್ಗೆಯೂ ಕೂಡ ಈಗ ಪೊಲೀಸರು ತನಿಖೆಯನ್ನು ಮಾಡ್ತಾ ಇದ್ದಾರೆ ಅನ್ನೋ ಮಾಹಿತಿ ಇದೆ. ಜೊತೆಗೆ ಅಭಿಮಾನಿಗಳು ಜಮಾವಣೆಗೊಳ್ಳುವಂಥ ಸಾಧ್ಯತೆ ಇರುವಂಥ ಹಿನ್ನೆಲೆಯಲ್ಲಿ ಈಗ ಅಭಿಮಾನ್ ಸ್ಟುಡಿಯೋ ಮುಂಭಾಗ ಪೊಲೀಸ್ನವರು ಜಮಾವಣೆಗೊಂಡಿದ್ದಾರೆ. ಅಂದರೆ ಪೊಲೀಸ್ ಬಿಗಿ ಭದ್ರತೆಯನ್ನು ಕಲ್ಪಿಸಲಾಗಿದೆ ಈ ಸುದ್ದಿ ತಿಳಿದ ತಕ್ಷಣ. ಯಾಕೆಂತ ಹೇಳಿದರೆ ವಿಷ್ಣುವರ್ಧನ್ ಅವರಿಗೆ ಕೇವಲ ಜನಸಾಮಾನ್ಯರು ಮಾತ್ರ ಅಭಿಮಾನಿಗಳಲ್ಲ, ಕನ್ನಡ ಚಿತ್ರರಂಗದಲ್ಲಿರುವಂಥ ಈಗಿನ ಸ್ಟಾರ್ ನಟರುಗಳಲ್ಲಿ ಬಹುತೇಕರು ಫ್ಯಾನ್ಸ್ ಇದ್ದಾರೆ. ಫಾರ್ ಎಕ್ಸಾಂಪಲ್ ಕಿಚ್ಚ ಸುದೀಪ್ ಅವರು ಕೂಡ. ಹಾಗಾಗಿ ಬಹಳಷ್ಟು ಸಂಖ್ಯೆಯಲ್ಲಿ ಅಭಿಮಾನಿಗಳು ಇವತ್ತು ಜಮಾವಣೆಗೊಳ್ಳುವಂಥ ಸಾಧ್ಯತೆ ಇದೆ. ಇದರಿಂದ ಬಿಗಿ ಭದ್ರತೆಯನ್ನು ಅಲ್ಲಿ ನೀಡಬೇಕಾಗುತ್ತೆ. ಸೊ ಪೊಲೀಸ್ನವರು ಕೂಡ ಈಗ ಅಲ್ಲಿ ಬಿಗಿ ಭದ್ರತೆಯನ್ನು ಕೊಟ್ಟಿದ್ದಾರೆ ಅನ್ನೋ ಮಾಹಿತಿ. ಎಲ್ಲ ಸಮಾಧಿ ಮಾಡೋಕವ್ರೆ ನೋಡಿ ಲೋಕೇಶ್, ಏನಿಲ್ಲ ಲೋಕೇಶ್. ಅಲ್ಲಿ ನೋಡಿ ಎಷ್ಟು ಜನ ಆರಕ್ಷಕರಲ್ಲಿ ನಿಂತ್ಕೊಂಡವ್ರೆ ನೋಡಿ ಲೋಕೇಶ್. ಗೇಟ್ ಬಾಗ್ಲಾಕ್ಬಿಟ್ಟವ್ರೆ, ಆ ಜಾಗ ನೋಡಿ ಮಣ್ಣಾಗ್ಬಿಟ್ಟಿದೆ ಲೋಕೇಶ್. ಎಲ್ಲ